ದೆಹಲಿಯ ಕರ್ನಾಟಕ ಭವನದಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಹತ್ವದ ಮೀಟಿಂಗ್ ಮಾಡಲಿಕ್ಕಿದ್ದಾರೆ. ರಾಜ್ಯದ ಹಲವು ಯೋಜನೆಗಳ ವಿಚಾರವಾಗಿ, ಪ್ರಮುಖವಾಗಿ ಮೇಕೆದಾಟು ಮತ್ತು ಮಹದಾಯಿ ಯೋಜನೆಗಳ ಪ್ರಗತಿಯ ಪರಿಶೀಲನೆಗೋಸ್ಕರ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಇವತ್ತು ದೆಹಲಿ ಕರ್ನಾಟಕ ಭವನದಲ್ಲಿ ಸಿಎಂ ಡಿಕೆಶಿ ಅವರು ಮಾಡ್ತಾ ಇದ್ದಾರೆ. ರಾಜ್ಯದ ಹಲವು ಯೋಜನೆಗಳ ವಿಚಾರಗಳ ಕುರಿತು ಈ ಒಂದು ಮೀಟಿಂಗ್ ಆಗಲಿಕ್ಕಿದೆ. ಡಿಕೆ ಶಿವಕುಮಾರ್ ಅವರಿಗೆ ಉಳಿದಿರುವಂಥದ್ದು ಕೇವಲ 2 ವರ್ಷ. ಹೀಗಾಗಿ ಈ ಒಂದು ಅವಧಿಯಲ್ಲಿ ಉತ್ತಮವಾದಂತಹ ಆಡಳಿತವನ್ನ, ಜನಪರವಾದಂತಹ ಒಂದು ಆಡಳಿತವನ್ನು ಕೊಡಲೇಬೇಕಾದಂತಹ ಒತ್ತಡ ಇರುವಂಥದ್ದು ಡಿಕೆ ಶಿವಕುಮಾರ್ ಅವರಿಗೆ. ಹೀಗಾಗಿ ರಾಜ್ಯದ ಸ್ಥಿತಿಗತಿಗಳು, ಪ್ರಮುಖವಾಗಿ ಈಗ ಬರದ ಪರಿಸ್ಥಿತಿ ಇರುವಂಥದ್ದು, ಅಂದುಕೊಂಡಂತಹ ಮಟ್ಟಕ್ಕೆ ಮಳೆಯಾಗಿಲ್ಲ. ಹೀಗಾಗಿ ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯೂ ಕೂಡ ಬರಬಹುದು. ರಾಜ್ಯದ ಕುಡಿಯುವ ನೀರಿನ ಯೋಜನೆಗಳ ಬಗ್ಗೆಯೂ ಕೂಡ ಇವತ್ತು ಚರ್ಚೆ ಮಾಡಲಿಕ್ಕಿದೆ. ಪ್ರಮುಖವಾದಂತಹ ಮೇಕೆದಾಟು, ಮಹದಾಯಿ ಯೋಜನೆಗಳ ಕೆಲಸ ಎಲ್ಲಿ ತನಕ ಬಂದಿದೆ, ಅದರ ಪ್ರಗತಿ ಪರಿಶೀಲನೆ ಮತ್ತು ಜಲಾಶಯಗಳು, ಡ್ಯಾಮ್ಗಳಲ್ಲಿ ಎಷ್ಟರ ಮಟ್ಟಿಗೆ ನೀರಿನ ಪ್ರಮಾಣ ಇದೆ, ನೀರಿನ ಸ್ಥಿತಿಗತಿ ಕುರಿತಂತೂ ಕೂಡ ಸಮಾಲೋಚನೆ ಮಾಡಲಿಕ್ಕಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅವರ ಜೊತೆಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು, ಟಿ.ಬಿ. ಜಯಚಂದ್ರ, ಕಾನೂನು ಜಲಸಂಪನ್ಮೂಲ ಅಧಿಕಾರಿಗಳೊಂದಿಗೆ ಈ ಒಂದು ಚರ್ಚೆಯನ್ನು ಮಾಡಲಿಕ್ಕಿದ್ದಾರೆ. ರಾಜ್ಯದ ಜಲ ಯೋಜನೆಗಳ ಮುಂದಿನ ಒಂದು ಕೆಲಸಗಳೇನಿದ್ದಾವೆ ಅದರಂತ ಕುರಿತು ಈ ಒಂದು ಸಭೆಯನ್ನು ಮಾಡಲಿಕ್ಕಿರುವಂಥದ್ದು. ಒಟ್ಟಾರೆ ಅವರಿಗಿರುವಂಥ ಒತ್ತಡದ ಮಧ್ಯೆ ಈ ಒಂದು ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡಿನ ಇಂಟ್ರಪ್ಷನ್ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿರುವಂಥದ್ದು. ಹೀಗಾಗಿ ಅದಕ್ಕೆ ಎಷ್ಟರ ಮಟ್ಟಿಗೆ ಪರ್ಮಿಷನ್ ಮತ್ತು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ. ಒಟ್ಟಾರೆ ಅವರು ಅದಕ್ಕೆ ವಿರೋಧವನ್ನು ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅಂದರೆ ರಾಜ್ಯ ಸರ್ಕಾರ ಹೇಳ್ತಾ ಇರುವಂಥದ್ದು, ಇವರ ಪ್ರಮುಖವಾದಂಥ ಯೋಜನೆ ಇವರೇ ಘೋಷಣೆ ಮಾಡದಂತೆ ಇವರೇ ಒಂದು ಹೋರಾಟವನ್ನೇ ಮಾಡಿಬಿಟ್ಟಿದ್ರು ಮೇಕೆದಾಟುಗೋಸ್ಕರ. ಹೀಗಾಗಿ ಇದನ್ನು ಮಾಡಲೇಬೇಕಾದಂಥ ಒಂದು ಒತ್ತಡದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ. ಅವರು ಇದನ್ನು ಮಾಡ್ತಾರಾ ಇಲ್ವಾ ಅನ್ನುವಂಥದ್ರ ಜೊತೆಗೆ ತಮಿಳುನಾಡಿನ ವಿರೋಧ ಇರೋದ್ರಿಂದ ಕೇಂದ್ರ ಸರ್ಕಾರ ಇದಕ್ಕೆ ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡುತ್ತೆ, ಇದರ ಜೊತೆಗೆ ರಾಜ್ಯದಲ್ಲಿ ಬರದ ಪರಿಸ್ಥಿತಿ ಇರುವಂಥದ್ದು, ಸರಿಯಾಗಿ ಮಳೆ ಆಗಿಲ್ಲ, ಜಲಾಶಯಗಳಲ್ಲಿ ನೀರಿನ ಶೇಖರಣೆ ಸರಿಯಾಗಿ ಇಲ್ಲ. ಹೀಗಾಗಿ ತಮಿಳುನಾಡಿಗೆ ಪ್ರಮುಖವಾಗಿ ನಾವು ಬೆಂಗಳೂರಿನ ವಿಚಾರ ತೆಗೆದುಕೊಳ್ಳೋದಾದ್ರೆ, ಕಾವೇರಿ ವಿಚಾರ ತೆಗೆದುಕೊಳ್ಳೋದಾದ್ರೆ, KRSನಲ್ಲಿ ಇನ್ನೂ ಸರಿಯಾದಂಥ ನೀರಿನ ಪ್ರಮಾಣ ನಮಗೆ ಶೇಖರಣೆ ಆಗಿಲ್ಲ, ಮಳೆ ಆಗಿಲ್ಲ. ಈ ಭಾಗದ ಜನರಿಗೆ ಕೃಷಿ ಬೆಳೆಯೋದಕ್ಕೆ ಹಿಡಿದು ಬೆಂಗಳೂರಿಗೆ ಕುಡಿಯುವ ನೀರಿನ ಪೂರೈಕೆ ಆಗುವಂಥದ್ದೇ ಕಾವೇರಿಯಿಂದ. ಹೀಗಾಗಿ ಇದು ಸಮಸ್ಯೆ ಎದುರಾಗುತ್ತೆ. ಈ ಮಧ್ಯೆ ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಬಿಡಬೇಕಾಗತ್ತೆ. ಅವರಿಗೆ ಬಿಟ್ಟು ನಾವಿಲ್ಲಿ ಉಳಿಸ್ಕೊಳ್ಳೋದಕ್ಕೆ ಎಲ್ಲ ಯೋಚನೆ ಮಾಡಬೇಕಾಗತ್ತೆ. ಅದರ ಜೊತೆಗೆ ಮೇಕೆದಾಟು ಯೋಜನೆ, ಮಹದಾಯಿ ಯೋಜನೆ, ಇದೆಲ್ಲ ವಿಚಾರವನ್ನು ಕುರಿತು ಇವತ್ತು ಜಲಸಂಪನ್ಮೂಲ ಅಧಿಕಾರಿಗಳೊಂದಿಗೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು, ಅದರ ಸಚಿವರುಗಳು ಕೂಡ ಅಲ್ಲಿ ಉಪಸ್ಥಿತರಿರ್ತಾರೆ. ಅವರ ಜೊತೆಗೆ ಈಗ ಒಂದು ಸಮಾಲೋಚನೆಯನ್ನು ಮಾಡಿ ಯಾವೆಲ್ಲ ಯೋಜನೆಗಳನ್ನು ನಾವು ಮಾಡಬಹುದು, ಇದಕ್ಕೆ ಕೇಂದ್ರದಿಂದ ನಾವು ಯಾವ ರೀತಿಯಾಗಿ ಅನುದಾನ ಮತ್ತು ಸಪೋರ್ಟ್ನ ತಗೊಳ್ಬೇಕಾಗತ್ತೆ, ಸಚಿವರು ಯಾವ ರೀತಿ ಕೆಲಸ ಮಾಡಬೇಕಾಗತ್ತೆ, ಅವರು ಹೇಳುವಂಥದ್ದನ್ನು ನೀವು ಅಧಿಕಾರಿಗಳು ಅದನ್ನು ಮಾಡಲೇಬೇಕಾಗತ್ತೆ. ಹೀಗಾಗಿ ಎಲ್ಲರೂ ಕೂಡ ವಿಶ್ವಾಸದಿಂದ ಒಟ್ಟಾಗಿ ಸೇರಿ ಕೆಲಸಗಳನ್ನು ಮಾಡಿದ್ರೆ ಮಾತ್ರವೇ ಒಂದು ಉತ್ತಮವಾದಂಥ ಆಡಳಿತವನ್ನು ಕೊಡೋದಕ್ಕೆ ಸಾಧ್ಯ. ಜೊತೆಗೆ ಈ ಬರದ ಪರಿಸ್ಥಿತಿ ಇರೋದ್ರಿಂದ ಇನ್ನು ಕೂಡ ಅಂದುಕೊಂಡಂತಹ ಮಟ್ಟಕ್ಕೆ ಮಳೆ ಆಗಿಲ್ಲ. ಮಳೆ ಆಗುವ ತನಕ ಇದನ್ನು ಸರಿದೂಗಿಸ್ಕೊಂಡು ಹೋಗಬೇಕಾದಂಥ ಒತ್ತಡ ಇರೋದ್ರಿಂದ ಖಂಡಿತವಾಗಿಯೂ ಇದೊಂದು ಸಮಾಲೋಚನೆ ಮಾಡಿ ಉತ್ತಮವಾದಂಥ ಕೆಲಸ ಮಾಡಲೇಬೇಕಾದಂಥ ಒತ್ತಡ ಡಿ.ಕೆ. ಶಿವಕುಮಾರ್ ಅವರ ಮೇಲಿರೋದು. ಒಂದು ಕಡೆ ಸಚಿವ ಸಂಪುಟದ ಕಸರತ್ತು ಈಗಾಗಲೇ ದೆಹಲಿಯಲ್ಲಿ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಹೀಗಾಗಿ ಅಲ್ಲಿಯೇ ಮೀಟಿಂಗ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಕರ್ನಾಟಕ ಭವನದಲ್ಲಿ. ದೆಹಲಿಯ ಕರ್ನಾಟಕ ಭವನದಲ್ಲಿ ಇವತ್ತು ಅಧಿಕಾರಿಗಳು ಸಚಿವರೊಂದಿಗೆ ಕೂತು ಡಿ.ಕೆ. ಶಿವಕುಮಾರ್ ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಅವರಿದ್ದಾರೆ, ಟಿ.ಬಿ. ಜಯಚಂದ್ರ ಅವರಿದ್ದಾರೆ, ಕಾನೂನು ಮತ್ತು ಜಲಸಂಪನ್ಮೂಲ ಅಧಿಕಾರಿಗಳೊಂದಿಗೆ ಈ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಯಾವೆಲ್ಲ ಯೋಜನೆಗಳು ನಾವು ಮಾಡಬೇಕು ಅಂತ ಹೇಳಿದ್ದೇವೆ ಅದನ್ನು ಮಾಡಲೇಬೇಕಾದಂತಹ ಒಂದು ಪರಿಸ್ಥಿತಿ. ಜೊತೆಗೆ ಮೇಕೆದಾಟು ಪ್ರಮುಖವಾಗಿ ಪಕ್ಕದ ರಾಜ್ಯದ ವಿರೋಧದ ಮಧ್ಯೆ ಇದನ್ನು ಹೇಗೆ ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ, ಇದನ್ನು ಕಾರ್ಯರೂಪಕ್ಕೆ ತರುವಂಥದ್ದು ಅಷ್ಟು ಸುಲಭ ಇಲ್ಲ. ಇದಕ್ಕೆ ಕೇಂದ್ರದಿಂದ ಎಷ್ಟರ ಮಟ್ಟಕ್ಕೆ ಅನುದಾನ ಸಪೋರ್ಟ್ ಬೇಕೋ ಅದೇ ರೀತಿಯಾಗಿ ಪಕ್ಕದ ರಾಜ್ಯದವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಲೇಬೇಕು. ಅವರ ಪ್ರಬಲವಾದಂತಹ ವಿರೋಧ ಇದೆ. ಯಾಕೆ ಅಂತಂದರೆ ಕಾಂಗ್ರೆಸ್ನವರ ಸಪೋರ್ಟ್ ಕೂಡ ತಮಿಳುನಾಡಿನ ರಾಜಕಾರಣದಲ್ಲಿದೆ. ಹೀಗಾಗಿ ಈ ಎರಡೂ ಒಂದೇ ಪಕ್ಷಗಳಾದ್ರಿಂದ ಇದನ್ನು ಹೇಗೆ ನಿಭಾಯಿಸುವಂಥದ್ದು ಅನ್ನುವಂಥ ಚಾಲೆಂಜ್ ಕೂಡ ಡಿ.ಕೆ. ಶಿವಕುಮಾರ್ ಅವರ ಮೇಲಿದೆ. ಇದೆಲ್ಲವನ್ನೂ ಕೂಡ ಅಲ್ಲಿನ CM ಜೋಸೆಫ್ ವಿಜಯ್ ಅವರು ಇವ್ರ ಜೊತೆ ಕೂತು ಮಾತಾಡ್ತಾರಾ, ಒಪ್ಪಿಗೆ ಸಿಗುತ್ತಾ ಇಲ್ವಾ? ಯಾಕೆ ಅಂತಂದರೆ ಕಾಂಗ್ರೆಸ್ ಮೈಲೇಜ್ ತಗೊಂಡಂಥದ್ದೇ ಮೇಕೆದಾಟು ಯೋಜನೆಯ ಒಂದು ಪಾದಯಾತ್ರೆ ಏನು ಮಾಡಿದ್ರಲ್ಲ, ಖುದ್ದು ರಾಹುಲ್ ಗಾಂಧಿ ಅವರೇ ಇಲ್ಲಿಗೆ ಬಂದಿದ್ರು, ಕರ್ನಾಟಕಕ್ಕೆ ಬಂದಿದ್ರು. ಇವರದನ್ನು ತಮ್ಮ ಮ್ಯಾನಿಫೆಸ್ಟೋದಲ್ಲಿ
ಪ್ರಣಾಳಿಕೆಯಲ್ಲೇ ಬಿಡುಗಡೆ ಮಾಡಿಬಿಟ್ಟಿದ್ರು. ಮೇಕೆದಾಟು ಯೋಜನೆಯನ್ನು ನಾವು ಮಾಡ್ತೇವೆ ಅಂತ ಕಾಂಗ್ರೆಸ್ ಪಕ್ಷ. ಅದರಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಕಾನ್ಸ್ಟಿಟ್ಯೂನ್ಸಿ ಏನಿದೆ ಕನಕಪುರ, ಅದೇ ಭಾಗದಲ್ಲಿ ಬರುವಂತಹ ಮೇಕೆದಾಟು. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಿರೋದ್ರಿಂದ ಅವರ ಮೇಲೂ ಭಾರಿ ನಿರೀಕ್ಷೆ ಇದೆ. ಒಟ್ಟಾರೆ ಬರದ ಸಮಸ್ಯೆ, ಬರದ ಪರಿಸ್ಥಿತಿಯ ಮಧ್ಯೆ ಈ ಎಲ್ಲ ಯೋಜನೆಗಳನ್ನು ಹೇಗೆ ಅನುಷ್ಠಾನ ಮಾಡ್ತಾರೆ ಅನ್ನುವಂಥದ್ದಕ್ಕೆ ಇವತ್ತು ಒಂದು ಸಭೆಯನ್ನು ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ.